ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಶೇಷ ಏನಂತಂದರೆ ರೊಟ್ಟಿನ ಏನಕ್ಕೆ ಕೈಯಲ್ಲಿ ತಟ್ಟಬೇಕು, ಕೈಯಲ್ಲಿ ತಟ್ಟೋದ್ರಿಂದ ಏನೇನು ಉಪಯೋಗ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾವು ರೊಟ್ಟಿ ಕೈಯಲ್ಲಿ ತಟ್ಟೋದ್ರಿಂದ ನಮ್ಮ ಬೆರಳುಗಳಿಗೆ ಎಕ್ಸಸೈಸ್ ಆಗುತ್ತೆ. ಸ್ಟೂಡೆಂಟ್ಸ್ ಎಲ್ಲ ಬುಕ್ಕಲ್ಲಿ ಬರೀತಾರೆ, ಅವ್ರಿಗೆಲ್ಲ ಅದರಿಂದ ಎಕ್ಸಸೈಸ್ ಆಗುತ್ತೆ. ಸೊ ದೊಡ್ಡವ್ರಿಗೂ ಸ್ವಲ್ಪ ಎಕ್ಸಸೈಸ್ ಬೇಕಲ್ವಾ? ಸೊ ಅದರಿಂದ ರೊಟ್ಟಿನ ಕೈಯಲ್ಲಿ ತಟ್ಟಿ ತಿನ್ನಿ. ರೊಟ್ಟಿನ ಕೈಯಲ್ಲಿ ತಟ್ಟಿ ತಿನ್ನೋದ್ರಿಂದ ಇನ್ನೂ ಒಂದು ವಿಶೇಷ ಇದೆ. ಏನಂದರೆ ಆ ಟೇಸ್ಟ್ ಇದೆಯಲ್ಲ, ನೀವು ಮಿಷಿನಲ್ಲಿ ತಟ್ಟಿ ತಿನ್ನೋದ್ರಿಂದ ಏನು ಟೇಸ್ಟ್ ಬರ್ಬೋದು, ಮಾಮೂಲಿ ಟೇಸ್ಟ್ ಬರುತ್ತೆ. ಬಟ್ ರೊಟ್ಟಿನ ಕೈಯಲ್ಲಿ ತಟ್ಟಿ ತಿನ್ನೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ. ಆಗಿನ ಕಾಲದಲ್ಲೆಲ್ಲ ರೊಟ್ಟಿನ ಕೈಯಲ್ಲಿ ತಟ್ಟಿ ತಿಂತಿದ್ರಲ್ವಾ, ಅದೇ ಥರ ಟೇಸ್ಟ್ ನಮ್ಗೆ ಇವಾಗಲೂ ಕೂಡ ಬೇಕಲ್ವಾ? ಸೊ ರೊಟ್ಟಿನ ಕೈಯಲ್ಲಿ ತಟ್ಟಿ ತಿನ್ನಬೇಕು. ಮತ್ತು ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅದರಿಂದ ನಿಮಗೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ಫಸ್ಟ್ ಡೇ ಬಂದು ತಲುಪುತ್ತೆ. ಓಕೆ ದೆನ್, ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ಚಾನಲ್. ಬಾಯ್ ಬಾಯ್, ಲವ್ ಯು ಆಲ್.